ಗೀತಾ ಮಹಾತ್ಮೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ. ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಭಗವದ್ಗೀತೆ 14ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ: ಹೇ ಭರತ ವಂಶಜನಾದ ಅರ್ಜುನ, ಕೆಲವೊಮ್ಮೆ ಸತ್ವಗುಣವು ತೀವ್ರವಾದಾಗ ಅದು ರಜೋಗುಣ ಮತ್ತು ತಮೋಗುಣವನ್ನು ಹಿಮ್ಮೆಟ್ಟಿಸಿ ಪ್ರಧಾನವಾಗುತ್ತದೆ. ಅದೇ ರೀತಿ ರಜೋಗುಣವು ಹೆಚ್ಚಾದಾಗ ಅದು ಸತ್ವ ಮತ್ತು ತಮೋಗುಣವನ್ನು ಹಿಮ್ಮೆಟ್ಟಿಸಿ ಪ್ರಧಾನವಾಗುತ್ತದೆ. ಹಾಗೆಯೇ ತಮೋಗುಣವು ತೀವ್ರವಾದಾಗ ಅದು ಸತ್ವ ಮತ್ತು ರಜೋಗುಣಗಳನ್ನು ಹಿಮ್ಮೆಟ್ಟಿಸಿ ಪ್ರಧಾನವಾಗುತ್ತದೆ. ಈ ರೀತಿ ತ್ರಿಗುಣಗಳು ಯಾವಾಗಲೂ ಜೀವಾತ್ಮನನ್ನು ತಮ್ಮ ತಮ್ಮ ವಶದಲ್ಲಿರಿಸಿಕೊಳ್ಳಲು ಪೈಪೋಟಿ ನಡೆಸುತ್ತವೆ. ಇಲ್ಲಿ ಶ್ರೀಕೃಷ್ಣನು ಹೇಳುವ ಪ್ರಕಾರ ಸತ್ವ, ರಜ ಮತ್ತು ತಮೋಗುಣಗಳು ಜೀವಾತ್ಮನನ್ನು ತಮ್ಮ ಅಧೀನದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತವೆ. ಆದರೆ ಮಾನವನು ಯಾವ ಗುಣ ಉತ್ತಮ ಎಂಬುದನ್ನು ಅರಿತುಕೊಂಡು ಅದೇ ದಾರಿಯಲ್ಲಿ ಮುನ್ನಡೆಯಬೇಕು. ಸತ್ವ, ರಜ, ತಮೋಗುಣಗಳಲ್ಲಿ ಸತ್ವಗುಣದಷ್ಟು ಶ್ರೇಷ್ಠ ಇನ್ನೊಂದಿಲ್ಲ ಎಂದು ಶ್ರೀಕೃಷ್ಣನ ಮಾತಿನ ತಾತ್ಪರ್ಯ. ಹರಿ ಓಂ.